ಇದು ಯಾಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೊಂದು ವಿಡಿಯೋ ಹಾಕಿ ನಾವು ವಿಡಿಯೋ ನೋಡ್ಕೊಂಬರ್ರಿ. ಈ ನೋಡ್ರಿ ನನ್ನ ಮಗ ಕೊಳಕ್ ಮಂಡ್ಲನ ಎಬ್ಬಾವ್ ತರ ಕತ್ತಿಯಲ್ಲಿ ಹಾಕೊಂಡ್ಬಿಟ್ಟು ಹಿಡ್ದ್ಬಿಟ್ಟು ಆಟ ಆಡಿಸ್ಕೊಂಡು ಮುತ್ಕ ಏನೋ ಅಂದ ಮುತ್ಕನ್ ಮೈ ಮೇಲೆ ಬಿಡೋಕೆ ಹೋಗ್ತಾನೆ. ಆಮೇಲೆ ನೋಡ್ರಿ ಇವ್ನು ಹೋಗ್ಬಿಟ್ಟು ಬಿಡೋ ಹಾವು ಅಂತ ಹೇಳಿದಿಕ್ ಮಾತಿಗೆ ಹೋಗ್ಬಿಟ್ಟು ನೋಡ್ರಿ ಇವ್ನು ಏನು ಮಾಡ್ತಾನೆ. ಇವಾಗ ಕತ್ತಿನ ತೆಗ್ಬಿಟ್ಟು ಜೋರಾಗಿ ತಿರ್ಸ್ಬಿಟ್ಟು ಹಾವನ್ನ ಬಿಸಾಕ್ತಾನೆ. ಅಂತ ನನ್ನ ಮಕ್ಕಳು ಹಾವನ್ನು ಬೆಳೆಸಿ ಕಾಡನ್ನು ಉಳಿಸಿ ಅಂದರೆ ನನ್ನ ಮಕ್ಕಳು ಇವರು ಹಾವನ್ನೇ ಸಾಯಿಸ್ತಾ ಇದ್ದಾರೆ ಅಂತ ನನ್ನ ಮಕ್ಕಳು ಏನೋ ಗೊತ್ತಿಲ್ಲ. ಇಂಥವ್ರೇನೋ ನಮ್ಮ ಕೈಗೆ ಸಿಗಾಕೊಂಡ್ಬಿಟ್ರೆ ಸಾಯಿಸಿಬಿಡ್ತೀನಿ, ಅದು ನಿಜ. ಈ ವಿಡಿಯೋ ಏನಾರ ತುಂಬ ಚೆನ್ನಾಗಿದ್ರೆ ನಿಮ್ಮ ಕೈಯಲ್ಲಿ ಎಷ್ಟಾಗತ್ತೆ ಶೇರ್ ಮಾಡಿ, ಆದಷ್ಟು ಲೈಕ್ ಮಾಡಿ, ಫಾಲೋ ಮಾಡಿ. ಈ ಪೂರ್ತಿ ವಿಡಿಯೋ ನೋಡ್ರಿ. ಇಲ್ಲಿ ಕೈಯಲ್ಲಿ ಮಾತ್ರ ಹಿಡಿಯೋಕೆ ಹೋಗ್ಬಿಡ್ರಿ, ಆಟ ಆಡ್ಸೋದಿರ್ಲಿ ಅದೆಲ್ಲ ಮಾಡೋಕೆ ಹೋಗ್ಬಿಡ್ರಿ. ನಾನು ಸುಮಾರು ಆಟ ಆಡಿದ್ದೀನಿ. ಇವಾಗಿಂದ ನಾನು 2 ದಿವಸದಿಂದ ಆಟ ಆಡಿಸ್ತಲ್ಲ, ಯಾಕಂದ್ರೆ ವಿಕಾಸಣ್ಣ ಅವ್ರ ಮನೆಯಲ್ಲಿ ರೆಸ್ಕ್ಯೂ ಮಾಡಿದ್ದೀನಿ. ಸುಮಾರು ಒಂದು 2 ಅಡಿ ಇದಾವು. ನಾಗರಾವ್ ತುಂಬಾ ಡೇಂಜರ್ ಅಮ್ಮ, ಸ್ವಲ್ಪ ಮನೆ ಹತ್ರ ಇರ್ಲಿ ಏನೊಂದಿರ್ಲಿ ಜವಾಬ್ದಾರಿಯಾಗಿರ್ರಿ. ಗಳಿಗೆ ಎಲ್ಲ ಸುಳ್ಳೋಣ. ಕೆಲವೊಬ್ರು ಗಳಿಗೆ ಕೈಯಲ್ಲಿ ರೇಖಿ ಅವೆಲ್ಲ ಅಳ್ತಾರೆ, ನಾನು ನೆರಳು ಬಿಟ್ರೆ ಹಾವು ಇರತ್ತೆ ಅಂತಾರ, ಅವೆಲ್ಲ ಸುಳ್ಳೋಣ. ನಂಬಿಕೆ ಇದು ಹಳೆ ಕಾಲದಲ್ಲಿ ಇದ್ದು ಅದೇ ಇವಾಗ್ಲೂ ಅದೇ ಯೂಸ್ ಮಾಡ್ತೀರಾ, ಅವೆಲ್ಲ ಏನು ಇಲ್ಲ. ಇವಾಗ ನೀನ್ ಗಾರೆ ಕೆಲಸ ಮಾಡೋನು, ನಿನ್ ಬಿಲ್ಡಿಂಗ್ ಹೆಂಗ್ ಕಟ್ತಿ ಅಂತ ನಿನಗ್ ಗೊತ್ತ ಐಡಿಯಾ, ನಮಗ್ ಗೊತ್ತಿರಲ್ಲ. ನಾವ್ ನನಗೆ ಹೆಂಗಂತ ಐಡಿಯಾ ಇರುತ್ತೆ, ಅದೇ ಅಷ್ಟೇ. ಇದ್ರಲ್ಲಿ ಏನು ಇರಲ್ಲ. ಕೈಯಲ್ಲೆಲ್ಲ ಆಟಾಡ್ಸೋದು ಹೋಗ್ಬಿಡ್ರಿ. ನೋಡಿ ನಾಗರಾವ್ ಇವತ್ತಿನ ವಿಡಿಯೋ ಅಷ್ಟೇ. ವಿಡಿಯೋ ಏನಾರು ತುಂಬ ಚೆನ್ನಾಗಿದ್ರೆ ಒಂದು ಲೈಕ್, ಒಂದು ಫಾಲೋ, ಒಂದು ಶೇರ್ ಮಾಡಿ. ಯಾರು ದಯವಿಟ್ಟು ಕೈಯಲ್ಲಿ ಹಾವನ್ನ ಹಿಡ್ಕೊಂಡು ಆಟಾಡ್ಸೋಕೆ ಹೋಗ್ಬಿಡ್ರಿ. ನಮ್ಮ ಅಣ್ಣಂದಿರೇ ಇರ್ಬೋದು, ನನ್ನ ತಮ್ಮಂದಿರೇ ಇರ್ಬೋದು. ಇವತ್ತಿನ ವಿಡಿಯೋ ಅಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ